ಈಗಲಾದರೂ ತೃಪ್ತಿ ಆಯಿತಾ ಈ ನಿನ್ನ ಮನಕ್ಕೆ? ಧರ್ಮದ ದಾರಿಯನ್ನು ಹಿಡುವ ನನ್ನಂತ ಅದೆಷ್ಟೋ ಜನರು ನಿನ್ನ ಗಾನಕ್ಕೆ ಸಿಕ್ಕು ಸತ್ತು ಹೋಗಿದ್ದಾರೆ. ಶಿವ ಶಿವ, ಇಲ್ಲಿವರೆಗೂ ಮಾಡಿಕೊಂಡ ಮಡದಿ ಹೋದಳು, ಪಡೆದುಕೊಂಡ ತಮ್ಮ ಹೋದ, ಹಿಡಿದುಕೊಂಡ ಭೂಮಿ ಹೋಯಿತು. ಇನ್ನು ನನಗೆ ನಿಮ್ಮ ಪಾದವೇ ಸಾಕ್ಷಿ. ಬಸವೇಶ್ವರ, ನನಗಿನ್ಯಾರು ಗತಿ? ನನ್ನನ್ನು ಕೈ ಬಿಡಬೇಡ ಬಸವೇಶ್ವರ, ನನ್ನನ್ನು ಕೈ ಬಿಡಬೇಡ. ಅಣ್ಣ, ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಏನಿದು ನಿನ್ನ ಮೈ ಕೈಗಳಲ್ಲಿ ಗಾಯ? ಹೇಳಣ್ಣ ಹೇಳು, ನಿನ್ನ ಮೇಲೆ ಯಾವನಾದರೂ ಕೈ ಮಾಡಿದ್ದಾನೆ? ಈ ನಿನ್ನ ಸ್ಥಿತಿಗೆ ಯಾರಾದರೂ ಕಾರಣರಾಗಿದ್ದರೆ ಹೇಳಣ್ಣ ಹೇಳು. ಅವರನ್ನು ದರದರನೆ ಎಳೆದು ತಂದು ನಿನ್ನ ಪಾದದ ಮೇಲೆ ಹಾಕಿ ಅವರು ತುಂಡು ತುಂಡಾಗಿ ಕಡಿದು ಹಾಕಿ ಬಿಡುತ್ತೇನೆ. ನಾ ತುಂಡು ತುಂಡಾಗಿ ಕಡಿದು ಹಾಕಿ ಬಿಡ್ತೀನಿ. ಬೇಗ ಹೇಳಣ್ಣ, ಬೇಗ ಹೇಳು. ಆಗ ಬಾರದೆಲ್ಲ ಆಗಿ ಹೋಯಿತು ತಮ್ಮ, ಎಲ್ಲ ಆಗಿ ಹೋಯಿತು. ಶಶಿಧರನ ಮಡದಿಯಾಗಿ ಬಂದವನ ಮಾಯೆ ನನಗೆ ಆಪಾದನೆಯನ್ನು ಕೊಟ್ಟು ಈ ಪರಿಸ್ಥಿತಿಗೆ ತಂದೊಡ್ಡಿದಳಪ್ಪ, ಈ ಪರಿಸ್ಥಿತಿಗೆ ತಂದೊಡ್ಡಿದಳು. ಅಣ್ಣ, ಹೇಸಿ ಹೆಂಡತಿಯ ಮಾತು ಕೇಳಿ ನಿನ್ನನ್ನು ಮನೆಯಿಂದ ಹೊರಗು ಹಾಕಿದನೆ. ಅಣ್ಣ, ಈಗಲೇ ಹೋಗಿ ಅವರಿಬ್ಬರ ಕತೆ ಮುಗಿಸಿ ಬರಲ್ಲ. ಹೇಳಣ್ಣ ಹೇಳು. ನಿಲ್ಲು ಸೋದರ, ನಿಲ್ಲು. ಅವರಿಬ್ಬರ ಕಥೆಯನ್ನು ನೀನು ಮುಗಿಸಬೇಡ. ಅವರ ಪಾಪದ ಕೊಡ ಇನ್ನೇನು ತುಂಬಿ ಬಂದಿದೆ. ನಾಳೆ ಅವರನ್ನು ನೀವೇ ನೋಡಿಕೊಳ್ಳುತ್ತೀಯ. ನಡೀರಿ. ಅಣ್ಣ, ಬಾಳ ಸಂಕಟ ಮಾಡಿಕೊಳ್ಳಬೇಡಣ್ಣ. ಮನೆಗೆ ಹೋಗೋಣ ಬಾರಣ್ಣ, ಮನೆಗೆ ಹೋಗೋಣ ಬಾ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೇ